ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಡೇಲಿಯಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನೆಲ್. ಎಗ್ ಮಂಚೂರಿ ರೆಡಿ ಆಗಿದೆ. ನಿಮಗೆ ಇದೇ ಥರ ಎಗ್ ಮಂಚೂರಿ ಮಾಡಬೇಕಾದ್ರೆ ನನ್ನ ಈ ಫುಲ್ ವಿಡಿಯೋವನ್ನು ನೋಡಿ. ಈಗ ನಾನೊಂದು ಬೌಲಲ್ಲಿ ನೀರನ್ನು ಬಾಯ್ಲ್ ಮಾಡಿ ಅದಕ್ಕೆ ನಾನು 8 ಮೊಟ್ಟೆಯನ್ನು ಹಾಕಿದ್ದೇನೆ. ಸೊ ಈಗ ಯಾವಾಗ ಫುಲ್ ಬಾಯ್ಲ್ ಆಗ್ತದೆ ಆಗ ನೀವು ಎಗ್ಗನ್ನು ಸಪ್ರೇಟ್ ಮಾಡಿ, ಬಿಸಿ ನೀರಿಂದ ಸಪ್ರೇಟ್ ಮಾಡಿ ಅದು ತಣ್ಣಗೆ ನೀರಲ್ಲಿ ಹಾಕಿ, ಕೋಲ್ಡ್ ನೀರಲ್ಲಿ ಹಾಕಿ ಅದರ ಔಟರ್ ಕವರನ್ನು ನೀವು ಸರಿಯಾಗಿ ತೆಗೀರಿ. ಕಿಯಾನಿಗೆ ಬಾಯ್ಲ್ಡ್ ಎಗ್ ಲೈಕ್, ಅದಕ್ಕೆ ಅವನು ಕೂಡ ಹೆಲ್ಪ್ ಮಾಡಲಿಕ್ಕೆ ಬಂದಿದ್ದಾನೆ. ಸೊ ಬಾಯ್ಲ್ ಮಾಡುವಾಗ ನೀವು ಸ್ವಲ್ಪ ಉಪ್ಪನ್ನು ಹಾಕಿ ಬಾಯ್ಲ್ ಮಾಡಿ. ಈಗ ಎಗ್ ಕಟ್ ಮಾಡಿ ಆದಮೇಲೆ ಅದು ಸ್ವಲ್ಪ ಡ್ರೈ ಆಗಲಿಕ್ಕೆ ಬಿಡಬೇಕು, ಇಲ್ಲಾಂದರೆ ಅದು ಬ್ಯಾಟರಲ್ಲಿ ಮಿಕ್ಸ್ ಮಾಡಿ ಫ್ರೈ ಮಾಡುವಾಗ ಅದು ಸಿಡಿತದೆ ಸ್ವಲ್ಪ. ಅದಕ್ಕೋಸ್ಕರ ಅದು ಫುಲ್ ಡ್ರೈ ಆಗಲಿ. ಬಾಯ್ಲ್ಡಿಗಿದು ಬೆನಿಫಿಟ್ಸ್ ಏನಂದರೆ, ಇಟ್ ಈಸ್ ವೆರಿ ಗುಡ್ ಫಾರ್ ವೇಟ್, ಐಸೈಟಿಗೆ, ವಿಟಮಿನ್, ಪ್ರೋಟೀನ್, ಇದೆಲ್ಲ ಡಯಟ್ ಫುಡ್ಡಲ್ಲಿ ಸಹ ಇದು ಇನ್ಕ್ಲೂಡ್ ಮಾಡ್ತಾರೆ. ಸೊ ನೀವು ಯಾವಾಗಲೂ ಅಟ್ಲೀಸ್ಟ್ 1 ಬಾಯ್ಲ್ಡ್ ಎಗ್ಗನ್ನು ವಿತ್ ಮಿಲ್ಕನ್ನು ಕುಡೀರಿ, ಒಳ್ಳೆಯದಾಗ್ತದೆ. ನಾನೀಗ ಗ್ಯಾಸ್ ಸ್ಟವ್ ಆನ್ ಮಾಡ್ತಿದ್ದೇನೆ. ಅದರಲ್ಲಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ನೀವೀಗ ಕೋಕೋನಟ್ ಆಯಿಲ್ ಕೂಡ ಆ್ಯಡ್ ಮಾಡ್ಬೋದು ಫ್ರೈಗೆ, ಇಲ್ಲಾಂದರೆ ಸನ್ಫ್ಲವರ್ ಆಯಿಲ್. ನಾನು ಫ್ರೈ ಮಾಡುವಾಗ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತೇನೆ. ಸೊ ಈಗ ನಾನು ಆ್ಯಡ್ ಮಾಡ್ತಾ ಇದ್ದೇನೆ, ನಿಮಗೆ ಎಷ್ಟು ಬೇಕೋ ಅಷ್ಟು. ನಾನು ಬೇಸಿಕಲಿ ಡೀಪ್ ಫ್ರೈ ಮಾಡ್ತೇನೆ, ಅದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿದ್ದೇನೆ. ಈಗ ನಾವು ಬ್ಯಾಟರ್ ರೆಡಿ ಮಾಡುವ, ಅದಕ್ಕೆ ನಾನು 1 ಎಗ್, ಫಸ್ಟಿಗೆ ನಾನು 1 ಎಗ್ಗನ್ನು ಹಾಕ್ತಿದ್ದೇನೆ. ಹಾಗೆ ನೀವು ಸರಿಯಾಗಿ ಅದು ಮಿಕ್ಸ್ ಮಾಡಬೇಕು. ನೀವು ಮಿಕ್ಸ್ ಮಾಡಿ ಆದಮೇಲೆ 3 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ನಾನು ಹಾಕ್ತಿದ್ದೇನೆ. ಇಲ್ಲಾದರೆ ನಿಮಗೆ ಜಸ್ಟ್ 2 ಟೇಬಲ್ ಸ್ಪೂನ್ ಕೂಡ ಹಾಕ್ಬೋದು. ಹಾಕಿ ಆದಮೇಲೆ ಸರಿಯಾಗಿ ನೀವು ಮಿಕ್ಸ್ ಮಾಡಿ. ನಿಮ್ಮ ಕೈ ಸಹ ಯೂಸ್ ಮಾಡ್ಬೋದು ನಿಮಗೆ ಕಂಫರ್ಟೇಬಲ್ ಆದರೆ. ಈಗ ತುಂಬ ಗಟ್ಟಿಯಾಗಿದೆ, ಅದಕ್ಕೆ ನಾನು ಇನ್ನೊಂದು ಮೊಟ್ಟೆಯನ್ನು ಹಾಕ್ತಿದ್ದೀನಿ. ಕೆಲವರು ನೀರು ಆ್ಯಡ್ ಮಾಡ್ತಾರೆ, ನಾನು ಮೊಟ್ಟೆನ ಆ್ಯಡ್ ಮಾಡ್ತೀನಿ, ಯಾಕೆಂದರೆ ತುಂಬ ಟೇಸ್ಟ್ ಆಗಿರ್ತದೆ. ಅದಕ್ಕೋಸ್ಕರ ಇದು ಮಿಕ್ಸಿಗೆ ಆಗಬೇಕು. ಅದಕ್ಕೆ ನಾನು 1 ಟೀ ಸ್ಪೂನಷ್ಟು ಸಾಲ್ಟ್, ಇಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಹಾಕಬೇಕು. ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ. ಈಗ ಎಣ್ಣೆ ಹೀಟ್ ಆಗ್ತಾ ಬಂತು. ಈಗ ನೀವು ಬಾಯ್ಲ್ಡ್ ಎಗ್ಗನ್ನು ಬ್ಯಾಟ್ರೊಟ್ಟಿಗೆ ಮಿಕ್ಸ್ ಮಾಡಿ ಒಂದೊಂದಾಗಿ ಎಣ್ಣೆಯಲ್ಲಿ ನೀವು ಫ್ರೈ ಮಾಡಿಕೊಳ್ಳಿ. ಜಾಸ್ತಿ ಫ್ರೈ ಮಾಡಲಿಕ್ಕೆ ಪ್ಲೀಸ್ ಬಿಡಬೇಡಿ, ಯಾಕೆಂದರೆ ತುಂಬ ಫ್ರೈ ಆದರೆ ಅದು ಟೇಸ್ಟ್ ಒಳ್ಳೆದಿರೋದಿಲ್ಲ. ಹಾಗೆ ಶಾಲೋ ಫ್ರೈ ಆಗುವಾಗ ನೀವು ಅದು ತೆಗೆದರೆ ಸಾಕು. ಜಾಸ್ತಿ ಡೀಪ್ ಫ್ರೈ ಮಾಡಬೇಡಿ. ನೋಡಿ, ಈ ಥರ ಗೋಲ್ಡನ್ ಶೇಡ್ ಬರಬೇಕು. ಆಗ ನೀವು ಏನು ಮಾಡಬೇಕಂದ್ರೆ ಫ್ಲೇಮನ್ನು ಸ್ವಲ್ಪ ಮೀಡಿಯಮ್ ಆಗಿ ಇಟ್ಟು ಅದು ನೀವು ತೆಗೀರಿ. ಈಗ ನಾವು ಮಸಾಲೆಯನ್ನು ರೆಡಿ ಮಾಡುವ ಎಗ್ ಮಂಚೂರಿಗೆ. ಅದಕ್ಕೋಸ್ಕರ ನಾನೊಂದು ಪ್ಯಾನ್ ಹೀಟ್ ಮಾಡ್ತಾಯಿದ್ದೇನೆ. ಅದು ಸೇಮ್ ಯೂಸ್ಡ್ ಆಯಿಲೇ ನೀವು 1 ಸ್ಪೂನನ್ನು ಇದಕ್ಕೆ ಆ್ಯಡ್ ಮಾಡಿ. ಹಾಗೂ ನೀವೀಗ ಆನಿಯನನ್ನು ಆ್ಯಡ್ ಮಾಡಬೇಕು. ಆನಿಯನ್ ನಾವು ಚಿಲ್ಲಿಗೆ ಹೇಗೆ ಮಾಡ್ತೇವಲ್ಲ ಆ ಟೈಪಲ್ಲಿ ನೀವು ಸ್ಕ್ವೇರ್ ಪೀಸಸ್ ಆಗಿ ನೀವು ಕಟ್ ಮಾಡಬೇಕು. ನಾನು ಇಲ್ಲಿ 2 ಸ್ಮಾಲ್ ಸೈಜ್ ಆನಿಯನನ್ನು ಹಾಕ್ತಿದ್ದೇನೆ, ಯಾಕಂದರೆ ಇದು ಈವ್ನಿಂಗ್ ಸ್ನ್ಯಾಕ್ಸ್ಗೋಸ್ಕರ. ಜಾಸ್ತಿ ನಾನು ಆನಿಯನ್ಸ್ ಆ್ಯಡ್ ಮಾಡೋದಿಲ್ಲ. ಇದು ಫ್ರೈ ಮಾಡುವಾಗ ನೀವು ಬೇಕಾದರೆ ಸ್ವಲ್ಪ ಉಪ್ಪನ್ನು ಹಾಕಿ ನೀವು ಫ್ರೈ ಮಾಡಿ, ಆಗ ಬೇಗ ಫ್ರೈ ಆಗ್ತದೆ. ಇಲ್ಲಾಂದರೆ ಕೆಲವರಿಗೆ ಕ್ರಿಸ್ಪಿ ಬೇಕಾದರೆ ಆನಿಯನನ್ನು ಕಾರ್ನ್ಫ್ಲವರಿಗೆ ಮಿಕ್ಸ್ ಮಾಡಿ ಕೂಡ ಫ್ರೈ ಮಾಡ್ಬೋದು. ಈಗ ನೋಡಿ, ಕಲರ್ ಚೇಂಜ್ ಆಗಿದೆ. ಅದಕ್ಕೆ ನಾನೀಗ 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಆ್ಯಡ್ ಮಾಡ್ತಿದ್ದೀನಿ. ನಿಮಗೆ ಇನ್ನೂ ಟೇಸ್ಟ್ ಒಳ್ಳೆ ಬೇಕಾದರೆ ನಾನೀಗ ಜಿಂಜರ್ ಹಾಗೂ ಗಾರ್ಲಿಕ್ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿ ಅದು ನಾನೀಗ ಫ್ರೈ ಮಾಡ್ತಿದ್ದೀನಿ. ಬೇಕಾದರೆ ಸ್ಕಿಪ್ ಮಾಡ್ಬೋದು. ಈಗ ಫ್ರೈ ಮಾಡಿ, ಲೋ ಫ್ಲೇಮಲ್ಲೇ ಫ್ರೈ ಮಾಡಿ. ಈಗ ಫ್ರೈ ಆಗ್ತಾ ಬಂತು. ಡೀಪ್ ಫ್ರೈ ಪ್ಲೀಸ್ ಮಾಡಬೇಡಿ. ಈಗ ನೀವು 1 ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, 1/2 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಗೂ 1/2 ಟೀ ಸ್ಪೂನಷ್ಟು ಟರ್ಮರಿಕ್ ಪೌಡರನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ. ಜಸ್ಟ್ ಅದು ಸ್ವಲ್ಪ ಅದು ಫ್ರೈ ಆಗಬೇಕು, ಮಸಾಲ ಫ್ರೈ ಆಗಬೇಕು. ಅದಕ್ಕೋಸ್ಕರ ಈಗ ನಾನು 2 ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸನ್ನು ಆ್ಯಡ್ ಮಾಡ್ತಿದ್ದೀನಿ. ಹಾಗೂ ನಾನು 2 ಟೀ ಸ್ಪೂನಷ್ಟು ಸೋಯಾ ಸಾಸ್
ಹಾಗೂ 1 ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸನ್ನು ಆ್ಯಡ್ ಮಾಡ್ತಿದ್ದೀನಿ. ಈಗ ನೀವು ಮಿಕ್ಸ್ ಮಾಡಿ, ಎಲ್ಲ ಸಾಸ್ ಸರಿಯಾಗಿ ಮಿಕ್ಸ್ ಆಗಬೇಕು. ಈಗ ಮಿಕ್ಸ್ ಮಾಡಿ ಆದಮೇಲೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವೀಗ ಆ್ಯಡ್ ಮಾಡಿಕೊಳ್ಳಿ. ಕ್ವಾಂಟಿಟಿ ಎಷ್ಟು ಜಾಸ್ತಿ ಇದೆ ಸ್ವಲ್ಪ ಜಾಸ್ತಿ ಉಪ್ಪು, ಹಾಗೂ 1/2 ಕಪ್ಪಷ್ಟು ನೀರನ್ನು ಹಾಕ್ಬೋದು. ನಿಮಗೆ ತುಂಬ ತಿಕ್ ಕ್ವಾಂಟಿಟಿ ಬೇಕಾದರೆ ಮತ್ತು ನೀವು ಕಾರ್ನ್ಫ್ಲವರ್ ನೀರಿಗೆ ಹಾಕಿ ಅದು ಮಿಕ್ಸ್ ಮಾಡಿ ಅದು ಕೂಡ ಆ್ಯಡ್ ಮಾಡ್ಬೋದು. ಇದು ಸ್ವಲ್ಪ ಬಾಯ್ಲ್ ಆಗಲಿಕ್ಕೆ ಬಿಡಿ, ಬಾಯ್ಲ್ ಆಗಬೇಕು ಮೀಡಿಯಮ್ ಫ್ಲೇಮಲ್ಲಿ. ಬೇಕಾದರೆ ರೆಡ್ ಕಲರ್ ಕೂಡ ನೀವು ಆ್ಯಡ್ ಮಾಡ್ಬೋದು, ಫುಡ್ ಕಲರ್. ಈಗ ನಾನು ಫ್ರೈ ಮಾಡಿ ಇಟ್ಟ ಎಗ್ಗನ್ನು ನಾನೀಗ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ಸರಿಯಾಗಿ ಅದು ಮಸಾಲೆ ಒಟ್ಟಿಗೆ ಸರಿಯಾಗಿ ಮಿಕ್ಸ್ ಆಗಬೇಕು. ಆವಾಗ ಟೇಸ್ಟ್ ಒಳ್ಳೆಯದಾಗ್ತದೆ, ಇಲ್ಲಾಂದರೆ ಅಷ್ಟೇನು ಒಳ್ಳೆಯದಾಗೋದಿಲ್ಲ. ಸರಿಯಾಗಿ ಫುಲ್ ಅದು ಮಿಕ್ಸ್ ಆಗಬೇಕು. ಫುಲ್ ಅದು ಸಾಸ್ ಒಟ್ಟಿಗೆ ಪೌಡರ್ ಒಟ್ಟಿಗೆ ಎಲ್ಲ ಸರಿಯಾಗಿ ಮಿಕ್ಸ್ ಮಾಡಿ ಈಗ ಫೈನಲ್ ಏನಂದರೆ ಗಾರ್ನಿಷಿಗೆ ಮಿಂಟ್ ಲೀವ್ಸ್ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕಿ. ಸೊ ಈಗ ಎಗ್ ಮಂಚೂರಿ ಈಸ್ ರೆಡಿ ಟು ಸರ್ವ್. ಇದು ಫ್ರೆಶ್ಲಿ ಹೋಮ್ ಮೇಡ್ ಎಗ್ ಮಂಚೂರಿ ನಿಮ್ಮ ಮಕ್ಕಳಿಗೆ ನೀವು ಪ್ಲೀಸ್ ಮಾಡಿಕೊಡಿ, ದೇ ವಿಲ್ ಲವ್ ಇಟ್. ಸೊ ಇಟ್ ಇಸ್ ದ ಬೆಸ್ಟ್ ಈವ್ನಿಂಗ್ ಸ್ನ್ಯಾಕ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ do like, comment and share and also to subscribe my channel.